69th ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಬೆಂಗಳೂರಲ್ಲಿ ನಡೀತು. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇಷ್ಟೆಲ್ಲ ಪ್ರೋಗ್ರಾಮ್ ದೊಡ್ಡದಾಗಿತ್ತು. ಎಸ್ ಸರ್, ಒಂದು ದೊಡ್ಡ ಚಾಲೆಂಜ್ ನಮಗೆ. ಮೊದಲನೇ ಬಾರಿಗೆ ದಕ್ಷಿಣ ಭಾರತದಲ್ಲಿ ಬಾಕ್ಸಿಂಗ್ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದನ್ನು ಸಕ್ರಿಯವಾಗಿ ನಾವು ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಾ ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ದೀವಿ. ಸಂತ್ ಕ್ಲಾರೆಟ್ ಪದವಿ ಪೂರ್ವ ಕಾಲೇಜರು ನಮಗೆ ವೇದಿಕೆ ಸಜ್ಜು ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ವಿವಿಧ ರಾಜ್ಯಗಳಿಂದ ಬಂದಿರತಕ್ಕಂಥ 37 ರಾಜ್ಯದ ತಂಡಗಳು ಇಲ್ಲಿ ಬಂದು ಭಾಗವಹಿಸಿ ನಮ್ಮ ಜೊತೆ ಸಹಕರಿಸಿದೆ. ಹಾಗೆ ಹರಿಯಾಣ ಮತ್ತು ಪಂಜಾಬು ಸತತವಾಗಿ ಬೆಸ್ಟ್ ಮ್ಯಾಕ್ಸಿಮಮ್ ವಿನ್ನರ್ಸ್ ಆಗಿ ಓವರಾಲ್ ಚಾಂಪಿಯನ್ ಆಗಿ ಪಡ್ಕೊಂಡು ಹೋಗಿದ್ದಾರೆ. ಎಲ್ಲರಿಗೂ ಸಂತೋಷದ ಸುದ್ದಿಯಾಗಿದೆ. ಮತ್ತು ಇಲ್ಲಿ ಅಫಿಷಿಯಲ್ಸ್ ಆಲ್ಮೋಸ್ಟ್ 80 ಜನ ಅಫಿಷಿಯಲ್ಸನ್ನು ನಾವು ಪಡೆದುಕೊಂಡು ಬಂದಿದ್ವಿ. ಯಾರಿಗೂ ಅನ್ಯಾಯವಾಗಬಾರ್ದು, ಯಾರಿಗೂ ಬೇಜಾರಾಗಬಾರ್ದು, ಆ ರೀತಿ ಒಂದು ಕಾರ್ಯಕ್ರಮವನ್ನು ಹಮ್ಮಿ ಪ್ರಪ್ರಥಮ ಬಾರಿಗೆ 4 ಬಾಕ್ಸಿಂಗ್ ರಿಂಗನ್ನು ಹಾಕಿ ಅದರಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದೀವಿ. ಸೊ ಎಲ್ಲ ಸುಸೂಕ್ತವಾಗಿ ಈಗ ಸಮಾರೋಪ ಸಮಾರಂಭ ಮುಗಿದಿದೆ. ಎಲ್ಲರೂ ಸಂತೋಷದಿಂದ ತಮ್ಮನ್ನು ರಾಜ್ಯಕ್ಕೆ ಹೊರಡ್ತಾ ಇದ್ದಾರೆ. ಮತ್ತು ಈಗಾಗಲೇ ಬಹಳಷ್ಟು ತಂಡಗಳಿಗೆ ರೈಲ್ವೆ ಸ್ಟೇಷನ್ ಕಳಿಸಿದ್ವಿ. ಅವರಿಗೆ ವಿಶೇಷವಾದ ಬಸ್ಸುಗಳನ್ನು ಸಹಕರಿಸಿ ಅವರ ತಂಡಗಳನ್ನು ಅವರ ರೈಲ್ವೆ ಸ್ಟೇಷನಲ್ಲಿ ಸಮರ್ಪಕವಾಗಿ ಅವ್ರನ್ನ ತಲುಪಿಸಿ ಅವರ ರಾಜ್ಯಕ್ಕೆ ಹೋಗಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀವಿ. ಸರ್, ವಿದ್ಯಾರ್ಥಿನಿಯರಲ್ಲಿ ಹರಿಯಾಣ ತಂಡ ಸಮಗ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಮತ್ತು ಬಾಲಕರ ವಿಭಾಗದಲ್ಲಿ ಪಂಜಾಬ್ ಸಮಗ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಸರ್, ನನ್ನ ಹೆಸರು ಮುರಳೀಧರ್ ಅಂತ. ನಾನು RBNMS ಪ್ರತಿಷ್ಠಿತ ಪದವಿ ಪೂರ್ವ ಕಾಲೇಜಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಾನೊಬ್ಬ ದೈಹಿಕ ಶಿಕ್ಷಣ ಉಪನ್ಯಾಸಕರಾಗಿ ಹಾಗೂ ಬೆಂಗಳೂರು ಉತ್ತರ ಜಿಲ್ಲೆಯ ಕ್ರೀಡಾ ಸಂಚಾಲಕರಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ಕೆ ನನಗೆ ಒಂದು ರೆಸ್ಪಾನ್ಸಿಬಿಲಿಟೀಸನ್ನು ಕೊಟ್ಟಿದ್ದಾರೆ. ಇದನ್ನು ಸಕ್ರಿಯವಾಗಿ ಮುಗಿಸಿದ್ದೇನೆ ಅಂತ ಅನ್ನಿಸ್ತದೆ. ನಮ್ಮಲ್ಲೇನಾದರೂ ತಪ್ಪಾಗಿದ್ದಲ್ಲಿ ಲೋಪದೋಷಗಳಿದ್ದೇ ಇರುತ್ತೆ. ಅದೇನಾದರೂ ಮನ್ನಿಸಿ ಈ ಒಂದು ಎಲ್ಲ ಸಿಹಿ ಸುದ್ದಿಯನ್ನು ತೆಗೆದುಕೊಂಡು ಹೋಗಿ ಕಹಿಯನ್ನು ಇಲ್ಲೇ ಬಿಟ್ಟು ಹೋಗಿ ನಾವು ಇದನ್ನು ಸಹಿಸ್ಕೋತೇವೆ. ಮುಂದಿನ ದಿನಗಳಲ್ಲಿ ಏನಾದರೂ ರಾಷ್ಟ್ರೀಯ ಕ್ರೀಡೆಗಳನ್ನು ತೆಗೆದುಕೊಂಡಲ್ಲಿ ಮತ್ತಷ್ಟು ಸಕ್ರಿಯವಾಗಿ ಮಾಡಿಕೊಡ್ತೀವಿ ಅಂತ ಹೇಳಿ ಆಶ್ವಾಸನೆಯನ್ನು ಕೊಡ್ತಾ ನಾನು ಮಾತು ಮುಗಿಸ್ತೀನಿ.